ವೀಕ್ಷಕರೇ, ಅದು ಇದೇ 2026 ಜನವರಿ 3ನೇ ತಾರೀಕು. ಅವತ್ತು ರಾತ್ರಿ ಸುಮಾರು 10:30 ಸಮಯಕ್ಕೆ ಬೆಂಗಳೂರಿನ ಸಂಕಲ್ಸ್ ನಿಲಯದ ಕಟ್ಟಡದಲ್ಲಿ ಏಕಾಏಕಿ ಕಾಣಿಸಿಕೊಂಡಂತ ಬೆಂಕಿ ಹಾಗೂ ದಟ್ಟವಾದಂತ ಹೊಗೆಯಿಂದ ಕಂಗಾಲಾದಂತ ಜನ ಅದರ ಸುತ್ತಲೂ ನೆರೆದಿದ್ರು. ಈ ಒಂದು ವಿಷಯ ಆ ಕಟ್ಟಡದ ಓನರ್ಗೆ ಗೊತ್ತಾಗಿ ಅವರು ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಈ ಒಂದು ವಿಷಯವನ್ನ ತಿಳಿಸ್ತಾರೆ. ಆಗ ರಾಮಮೂರ್ತಿ ನಗರದ ಪೊಲೀಸರು ತಕ್ಷಣ ಅಲ್ಲಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಜೊತೆಗೆ ಹಾಜರಾಗ್ತಾರೆ. ಪೊಲೀಸರು ಆ ಒಂದು ಕಟ್ಟಡದ ಮಾಲೀಕರಾದಂತ ವಿಜೇಂದ್ರರನ್ನ ವಿಚಾರಣೆ ಮಾಡಿದಾಗ ಅವರು, ಸರ್, ಇಲ್ಲಿ ರಾತ್ರಿ 10:30 ಆಸುಪಾಸಿಗೆ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ನನಗೆ ಸುದ್ದಿ ಬಂತು. ಈ ಒಂದು ಬೆಂಕಿ ಅನಾಹುತ ಹೇಗಾಯ್ತು ನನಗೆ ಗೊತ್ತಿಲ್ಲ. ಈ ರೂಮಲ್ಲಿ ಇಬ್ರು ಯುವತಿಯರು ಬಾಡಿಗೆ ಇದ್ದಾರೆ. ಅವರು ಮನೆ ಒಳಗಿದ್ದಾಗ ಯಾವಾಗ್ಲೂ ಕೂಡ ಮನೆ ಒಳಗೆ ಚಿಲ್ಕ ಒಳಗಿಂದನೇ ಲಾಕ್ ಆಗಿರುತ್ತೆ ಅಂತ ಹೇಳಿದ್ರು. ಅಗ್ನಿಶಾಮಕದವರು ಲಘು ಬಗೆಯಿಂದ ಮನೆ ಎಂಟ್ರೆನ್ಸ್ಗೆ ಬಂದಾಗ ಓನರ್ ಹೇಳಿದಂತೆ ಡೋರ್ ಒಳಗಿಂದನೇ ಭದ್ರವಾಗಿ ಲಾಕ್ ಆಗಿತ್ತು. ಕಷ್ಟಪಟ್ಟು ಆ ಬಾಗಿಲಿನ ಚಿಲ್ಕವನ್ನ ಬಲವಂತದಿಂದ ತೆಗೆದಂತ ಅವರು ಒಳಗಡೆ ಬಂದ್ರು. ಒಳಗಡೆ ಬಂದಾಗ ಅಲ್ಲಿದ್ದಂತ ಬೆಡ್ಶೀಟ್, ಕಿಟಕಿಯ ಕರ್ಟನ್ಸ್ ಹೀಗೆ ಬಹುತೇಕ ವಸ್ತುಗಳು ಸುಟ್ಟು ಕರಕಲಾಗಿದ್ವು. ಒಳಗೆ ಹಲವು ಕಡೆ ಇನ್ನೂ ಕೂಡ ಬೆಂಕಿ ಹೊತ್ತಿ ಉರಿತಾ ಇತ್ತು. ಆಗ ಅಗ್ನಿಶಾಮಕ ದಳದವರು ಬಹು ಕಷ್ಟಪಟ್ಟು ಬೆಂಕಿಯನ್ನೆಲ್ಲ ನಂದಿಸ್ತಾರೆ. ಅದೃಷ್ಟವಶಾತ್ ಬೆಂಕಿ ಪಕ್ಕದ ಫ್ಲಾಟ್ಗಳಿಗೆ ದಾಟಿ ಹೋಗೋದಿಕ್ಕೆ ಅವರು ಬಿಡ್ಲಿಲ್ಲ. ಅವರು ಬೆಂಕಿಯನ್ನು ನಂದಿಸುವಾಗ ಅವರ ಗಮನ ಆ ಮನೆಯ ಕಿಚನ್ ಮನೆ ಕಡೆಗೆ ಹೋಗುತ್ತೆ. ಅಲ್ಲಿ ಒಬ್ಬ ಮಹಿಳೆ ದೇಹ ಸುಟ್ಟು ಕರ್ಕಲಾಗಿ ಬಿದ್ದಿತ್ತು. ಈ ಬಗ್ಗೆ ಓನರ್ನ ಕೇಳಿದಾಗ ಅದನ್ನ ಅಲ್ಲಿಗೆ ಬಂದು ನೋಡದಂತ ಅವರು, ಅದು ಆ ಮನೆಯಲ್ಲಿ ವಾಸ ಇದ್ದಂತ ಶರ್ಮಿಳಾ ಎಂಬ ಯುವತಿಯದು ಅಂತ ಹೇಳ್ತಾರೆ. ಈ ಶರ್ಮಿಳಾ ಅದೇ ಮನೆಯಲ್ಲಿ ಶಬ್ರೀನಾ ಎಂಬ ಹೆಸರಿನ ಇನ್ನೊಬ್ಬ ಯುವತಿಯ ಜೊತೆ ವಾಸ ಮಾಡ್ತಿದ್ಲು. ಆದ್ರೆ ಅಲ್ಲಿ ಶರ್ಮಿಳಾ ದೇಹ ಮಾತ್ರ ಸಿಕ್ಕಿತ್ತು. ಶಬ್ರೀನಾಳ ಸುಳಿವು ಇರ್ಲಿಲ್ಲ. ಈಗ ಪೊಲೀಸ್ಗೆ ಅನುಮಾನ ಶುರುವಾಯಿತು. ಆ ಮನೆಯಲ್ಲಿ ಶರ್ಮಿಳಾ ದೇಹ ಸಿಕ್ಕಿತ್ತು ಹಾಗೂ ಶಬ್ರೀನಾ ನಿಗೂಢವಾಗಿ ಮಿಸ್ ಆಗಿದ್ಲು. ಈ ಒಂದು ಕೇಸನ್ನ ತುಸು ಗಂಭೀರವಾಗಿ ತಗೊಂಡಂತ ಪೊಲೀಸರು ತಕ್ಷಣ ಇದನ್ನ ಕ್ರೈಮ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಹಾಗೂ ಫೋರೆನ್ಸಿಕ್ ತಂಡಕ್ಕೆ ಮುಂದಿನ ಹಂತದ ತನಿಖೆಗೆ ಹಸ್ತಾಂತರ ಮಾಡ್ತಾರೆ. ಈ ಮನೆಯಲ್ಲಿ ಎಲ್ಲಾ ಕಡೆ ಬೆಂಕಿ ತನ್ನ ಅಟ್ಟಹಾಸವನ್ನು ತೋರಿಸಿದ್ರು ಕೂಡ ಅದು ಆ ಮನೆಯ ಬೆಡ್ರೂಮ್ ಇಂದನೇ ಫಸ್ಟ್ ಶುರುವಾಗಿದೆ ಅಂತ ಅವ್ರಿಗೆ ಅನುಮಾನ ಬಂದಿತ್ತು. ಆ ಒಂದು ಬೆಡ್ರೂಮ್ ಶಬ್ರೀನಾಳದು. ಹೀಗಾಗಿ ಅವಳಿಗೆ ಕರೆ ಮಾಡಿದಾಗ ಶಬ್ರೀನಾ ಯಾವುದೋ ಕಾರ್ಯ ನಿಮಿತ್ತ 15-20 ದಿವಸಗಳ ಹಿಂದೆನೆ ಡೆಲ್ಲಿಗೆ ಹೋಗಿದ್ದಾಳೆ ಅಂತ ಸುದ್ದಿ ಗೊತ್ತಾಯಿತು. ಆಕೆಯ ಮೊಬೈಲ್ ಲೊಕೇಶನ್ ಹಾಗೂ ಅದು ಸೂಚಿಸಿದಂತ ಸಮಯ ಹಾಗೂ ದಿನಾಂಕದ ಮೂಲಕ ಇದು ಕನ್ಫರ್ಮ್ ಆಯಿತು ಕೂಡ. ಸರಿ, ಈ ರೀತಿ ಇರುವಾಗ ಇಲ್ಲಿ ಶರ್ಮಿಳಾ ಇದ್ದಂತ ಮನೆಗೆ ಬೆಂಕಿ ಬಿದ್ದಿದ್ದು ಹೇಗೆ? ಅವರು ಬೆಂಕಿಯನ್ನೆಲ್ಲ ಆರಿಸಿದ ನಂತರ ಆ ಬೆಡ್ರೂಮ್ ಸುತ್ತ ನೋಡಿದಾಗ ಅಲ್ಲಿ ವಿದ್ಯುತ್ ಸಾಕೆಟ್ ಹಾಗೂ ಅದರ ಮೇಲೆ ವೈರ್ಗಳ ಕನೆಕ್ಷನ್ ರೂಟರ್ ಇದ್ದದ್ದು ಅವ್ರ ಗಮನಕ್ಕೆ ಬಂತು. ಅದು ಎಲ್ಲರ ಮನೆಯ ಎಲ್ಲಾ ರೂಮ್ಗಳಲ್ಲೂ ಕೂಡ ಇರುತ್ತೆ. ಕೆಲವೊಮ್ಮೆ ಏನು ತಾಂತ್ರಿಕ ದೋಷ ಉಂಟಾಗಿ ಅತಿಯಾದ ಮಳೆಯಿಂದನೋ ಅಥವಾ ಗಾಳಿಯಿಂದನೋ ಇಲ್ಲಾಂದ್ರೆ ಅರ್ಥಿಂಗ್ ಅನ್ನ ಸರಿಯಾಗಿ ಮಾಡದೇ ಇರೋದ್ರಿಂದ ಯಾವಾಗ ಬೇಕಿದ್ರೂ ಕೂಡ ಶಾರ್ಟ್ ಸರ್ಕ್ಯೂಟ್ ತಗುಲುವಂತ ಸಂಭವ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆಗಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಪವರ್ ಗ್ಲಿಚ್ ನಿಂದಾಗಿ ವೈರ್ಗಳಿಗೆ ಬೆಂಕಿ ಹತ್ತಿ ಅದು ಬಹಳ ವೇಗವಾಗಿ ಎಲ್ಲಾ ಕಡೆ ಹರಡಿ ಹೊಗೆ ತುಂಬಿ ಆ ಹೊಗೆಯಿಂದ ಉಸಿರುಗಟ್ಟಿ ಈ ಶರ್ಮಿಳಾ ಇದು ಬಹುತೇಕ ಅಗ್ನಿ ಆಕಸ್ಮಿಕದಿಂದ ಆದಂತ ಪ್ರಮಾದ ಇರಬಹುದು ಅಂತ ಅವರೆಲ್ಲ ಭಾವಿಸಿದ್ರು. ಅಕ್ಕಪಕ್ಕದ ಜನ ಕೂಡ ಅಲ್ಲಿ ಅವತ್ತು ಅಥವಾ ಅದರ ಹಿಂದೆ ಮುಂದೆ ಯಾವುದೇ ತರಹದ ಅನುಮಾನ ಹುಟ್ಟಂತ ಚಟುವಟಿಕೆ ನಡೆದಿಲ್ಲ ಅಂತ ತಿಳಿಸ್ತಾರೆ. ಆದ್ರೆ ಶರ್ಮಿಳಾ ಮರಣೋತ್ತರ ಪರೀಕ್ಷಾ ವರದಿಗಳು ಇದಕ್ಕೆ ವ್ಯತಿರಿಕ್ತವಾದಂತಹ ಹಾಗೂ ಯಾರು ಕೂಡ ನಿರೀಕ್ಷೆ ಕೂಡ ಮಾಡದಂತ ಭಯಾನಕ ಕಾರಣಗಳನ್ನ ತಿಳಿಸಿದ್ವು. ವೀಕ್ಷಕರೇ, ಆ ಒಂದು ವರದಿಯಲ್ಲಿ ಇದ್ದಂತ ಸತ್ಯಾಂಶಗಳು ಏನು, ಈ ಇಡೀ ಕೇಸಿನ ಹಿನ್ನೆಲೆ ಏನು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಶರ್ಮಿಳಾ ಕುಶಲಪ್ಪ ಎಂಬ ಹೆಸರಿನ 34 ವರ್ಷದ ಈ ಯುವತಿ ದಕ್ಷಿಣ ಕನ್ನಡದವರು. ಬೆಂಗಳೂರಿನ ಅಕ್ವೆಂಚರ್ ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಶರ್ಮಿಳಾಗೆ ಇನ್ನೂ ಕೂಡ ಮದುವೆ ಆಗಿರಲಿಲ್ಲ. ಅವರೊಬ್ಬ ಸ್ವತಂತ್ರವಾದಂತ ಉದ್ಯೋಗಸ್ಥ ಮಹಿಳೆ. ಕರಿಯರ್ನ ಗ್ರೋತ್ನ ದೃಷ್ಟಿಯಿಂದಾಗಿ ಅವರು ತಮ್ಮ ನೇಟಿವ್ನಿಂದ ಬೆಂಗಳೂರಿಗೆ ಬಂದಿದ್ರು. ಇಲ್ಲಿ ಬೆಂಗಳೂರಿನ ರಾಮಮೂರ್ತಿ ನಗರದ ಏರಿಯಾದಲ್ಲಿ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಒಂದು 2 BHK ಫ್ಲಾಟ್ ನಲ್ಲಿ ತನ್ನ ರೂಮ್ಮೇಟ್ ಆಗಿದ್ದಂತ ಶಬ್ರೀನಾ ಜೊತೆ ವಾಸ ಇದ್ರು. ಕೆಲಸದ ಜಾಗದಲ್ಲಾಗ್ಲಿ ಅಥವಾ ತಾವಿದ್ದಂತ ಮನೆ ಹಾಗೂ ಏರಿಯಾದ ಸುತ್ತಮುತ್ತ ಎಲ್ರಿಗೂ ಗೌರವದ ಭಾವನೆ ಇವ್ರ ಮೇಲೆ ಇತ್ತು. ಈ ಶರ್ಮಿಳಾ ಅವರ ಹೆಸರಿಗೆ ತಕ್ಕ ಹಾಗೆ ಸರಳ ಹಾಗೂ ಸಭ್ಯಸ್ಥ ಸ್ವಭಾವದವರಾಗಿದ್ರು. ತಾವಿದ್ದ ಮನೆಯ ಬಾಲ್ಕನಿಯಲ್ಲಿ ಇದ್ದಂತ ಗಿಡಗಳಿಗೆ ದಿನ ಕೂಡ ಈ ಶರ್ಮಿಳಾ ಕಾಳಜಿನ ನೀರನ್ನ ಹಾಕ್ತಿದ್ರು. ಇದು ಅವರ ಡೈಲಿ ರೂಟೀನ್ ಆಗಿತ್ತು. ಈ ರೀತಿ ಮುಂತಾದ ಶಿಸ್ತಿನ ದಿನಚರಿಗಳಿಂದ ಶರ್ಮಿಳಾ ಅಕ್ಕಪಕ್ಕದವರಿಗೆ ಇಷ್ಟದ ವ್ಯಕ್ತಿಯಾಗಿದ್ರು. ಆದರೆ ತನ್ನ ಪಾಡಿಗೆ ತಾನು ತನ್ನ ಕೆಲಸದಲ್ಲೇ ನಿರತಳಾಗಿದ್ದಂತ ಈ ಶರ್ಮಿಳಾಗೆ ಆಕೆಯ ಸಾವು ಆಕೆಗೆ ಗೊತ್ತಿಲ್ಲದಂತೆಯೇ ಅಬ್ಸರ್ವ್ ಮಾಡ್ತಿತ್ತು. ಜನವರಿ 3ನೇ ತಾರೀಕಿನ ದಿನ ಆಕೆಯ ಸಾವು ಆಹ್ವಾನವಿಲ್ಲದಂತ ಅತಿಥಿಯಂತೆ ಬಂದು ಅವಳ ಮುಂದೆ ನಿಂತಿತ್ತು. ಆಕೆ ಇದ್ದ ಮನೆಯನ್ನೆಲ್ಲ ಕೂಲಂಕಷವಾಗಿ ಚೆಕ್ ಮಾಡಿದಾಗ ಮನೆಯೆಲ್ಲ ಬೆಂಕಿಯಿಂದ ವಿರೂಪವಾಗಿದ್ರೂ ಕೂಡ ಅಲ್ಲಿ ಕೆಲವು ಅನುಮಾನ ಬರುವಂತ ದೃಶ್ಯಗಳು ತನಿಖೆ ಮಾಡುವವರ ಕಣ್ಣಿಗೆ ಬಿದ್ದಿದ್ವು. ಅಲ್ಲಿ ಇದ್ದಂತ ಕೆಲ ಬಟ್ಟೆ ಹಾಗೂ ಇತರ ವಸ್ತುಗಳ ಮೇಲೆ ರಕ್ತದ ಕಲೆಗಳು ಇದ್ವು. ಹಾಗೂ ಕೆಲವು ಬಟ್ಟೆ ಮತ್ತು ಇತರ ವಸ್ತುಗಳನ್ನ ಮನೆ ಒಳಗ್ ಬಂದು ಮೂಲೆಯಲ್ಲಿಟ್ಟು ಯಾರೋ ಉದ್ದೇಶ ಪೂರ್ವಕವಾಗಿಯೇ ಬೆಂಕಿಯನ್ನ ಹಚ್ಚಿದ್ರು. ಅಂದ್ರೆ ಇದು ಸಾಕ್ಷಿ ನಾಶದ ಸಲುವಾಗಿ ಯಾರೋ ಮಾಡದಂತ ಕೃತ್ಯ. ಅದಲ್ಲದೆ ಶಬ್ರೀನಾಳ ಬೆಡ್ರೂಮ್ ನಲ್ಲಿ ಇದ್ದಂತ ಯಾವುದೇ ತರಹದ ಶಾರ್ಟ್ ಸರ್ಕ್ಯೂಟ್ ಅಥವಾ ವಿದ್ಯುತ್ ಅವಘಡ ನಡೆದ ಬಗ್ಗೆ ಯಾವುದೇ ಕುರುಹು ಸಿಗ್ಲಿಲ್ಲ. ಆ ಒಂದು ರೂಮ್ ನ ವೈರ್ಗಳು ಸಾಕೆಟ್ಗಳೆಲ್ಲ ಸುಸ್ಥಿತಿಯಲ್ಲಿ ಇದ್ವು. ಆ ಮನೆ ಒಳಗಿಂದನೇ ಭದ್ರವಾಗಿ ಲಾಕ್ ಆಗಿದೆ. ಹಾಗಾಗಿ ಯಾರು ಕೂಡ ಇಲ್ಲಿ ಬೇರೆಯವರು ಬಂದು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರು ಯೋಚಿಸಿದ್ರು. ಅಷ್ಟರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಈ ಶರ್ಮಿಳಾ ಮರಣೋತ್ತರ ಪರೀಕ್ಷಾ ವರದಿಗಳು ಬಂದಿದ್ವು. ಅವುಗಳ ಪ್ರಕಾರ ಶರ್ಮಿಳಾ ಎದೆ, ಭುಜ ಹಾಗೂ ಕೈಕಾಲುಗಳು ತೀವ್ರ ಇಂಜುರಿಗೆ
ಒಳಗಾಗಿದ್ದಾವೆ ಅಂತ ಅದರಲ್ಲಿ ಹೇಳಲಾಯಿತು. ಆಕೆಯ ಶ್ವಾಸಕೋಶಗಳಲ್ಲಿ ಬೆಂಕಿಯಿಂದ ಎದ್ದಂತ ಸ್ಮೋಕ್ ತುಂಬಿಕೊಂಡಿತ್ತು. ಅಂದ್ರೆ ಯಾರೋ ಸಾಯುವಂತ ಮುನ್ನ ಆಕೆಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಬೆಂಕಿ ಅನಾಹುತಕ್ಕೂ ಮುನ್ನ ಇದು ನಡೆದಿದೆ. ಆಗ ಪೂರ್ತಿ ಸತ್ತಿದ್ದ ಅಥವಾ ಅರೆ ಜೀವ ಆಗಿದ್ದಂತ ಈಕೆಯನ್ನ ಆ ಒಂದು ನೋವಲ್ಲೇ ಬಿಟ್ಟು ಮನೆಗೆ ಬೆಂಕಿಯನ್ನ ತಗಲಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಆಕೆಯ ಮೊಬೈಲ್ ಕೂಡ ಮನೆಯಿಂದ ಮಾಯಾಗಿತ್ತು. ಮನೆಯಲ್ಲಿ ಸಿಗ್ಬೇಕಾದಂತ ಸಾಕಷ್ಟು ಸಾಕ್ಷಿಗಳನ್ನ ಸುಟ್ಟ ನಂತರ ಆಕೆಯ ಮೊಬೈಲ್ ಅನ್ನು ಕೂಡ ಯಾರೋ ಕದ್ದೊಯ್ದಿದ್ದಾರೆ. ಅವರು ಯಾರು ಹಾಗೂ ಆ ಮನೆ ಚಿಲ್ಕ ಇಷ್ಟೆಲ್ಲ ಆದ ನಂತರ ಕೂಡ ಒಳಗಿಂದ ಲಾಕ್ ಆಗಿದ್ದು ಹೇಗೆ? ಇವು ಪೊಲೀಸರ ಮುಂದೆ ಇದ್ದಂತ ಸವಾಲುಗಳು. ಈ ಶರ್ಮಿಳಾ ಸ್ನೇಹಿತನಾಗಿದ್ದಂತ ರೋಹಿತ್ ಎಂಬ ವ್ಯಕ್ತಿ ಪೊಲೀಸರಿಗೆ ಈ ಬಗ್ಗೆ ತಾನೇ ಒಂದು ದೂರನ್ನು ಕೊಟ್ಟು ಇದನ್ನ ಕೊಲೆ ಕೇಸ್ ಅಂತ ಪರಿಗಣಿಸಿ ತನಿಖೆ ಮಾಡುವಂತೆ ಕೇಳ್ಕೊಳ್ತಾನೆ. ಪೊಲೀಸರು ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಿ ಇದೊಂದು ಪ್ರೀ ಪ್ಲಾನ್ ಕೊಲೆ ಅಂತ ಕನ್ಸಿಡರ್ ಮಾಡಿ ತನಿಖೆಯನ್ನ ಚುರುಗೊಳಿಸ್ತಾರೆ. ಹೀಗಿದ್ದಾಗ ಇದಾಗಿ 3 ದಿವಸಗಳ ನಂತರ ಅಂದ್ರೆ ಜನವರಿ 6ನೇ ತಾರೀಕು ಕಳವಾಗಿದ್ದಂತ ಆಕೆ ಮೊಬೈಲ್ ಇದ್ದಕ್ಕಿದ್ದಂತೆ ಆನ್ ಆಗುತ್ತೆ. ಅದನ್ನ ಬಳಸ್ತಾ ಇದ್ದಂತ ವ್ಯಕ್ತಿ ಅದರ ಹಳೆಯ ಸಿಮ್ ಅನ್ನ ತೆಗೆದು ಬೇರೆ ಸಿಮ್ ಅನ್ನ ಹಾಕಿದ್ದು ಕೂಡ ಗೊತ್ತಾಗುತ್ತೆ. ವಿಚಿತ್ರ ಅಂದ್ರೆ ಆ ಮೊಬೈಲ್ ನ IMEI ಸಂಖ್ಯೆಯನ್ನ ಚೆಕ್ ಮಾಡಿ ಟ್ರೇಸ್ ಮಾಡಿದಂತ ಪೊಲೀಸರಿಗೆ ಅದರ ಲೊಕೇಶನ್ ಎಲ್ಲೋ ದೂರದಲ್ಲಿ ಕಂಡುಬರ್ಲಿಲ್ಲ. ಬದಲಿಗೆ ಅದು ಆ ಫ್ಲಾಟ್ ನ ಹತ್ರದಲ್ಲೇ ಅವ್ರಿಗೆ ಬ್ಲಿಂಕ್ ಆಯ್ತು. ಅಂದ್ರೆ ಈ ಮೊಬೈಲ್ ಅನ್ನ ಬಳಸ್ತಿರುವಂತ ವ್ಯಕ್ತಿ ಅಲ್ಲೇ ಹತ್ರದಲ್ಲೇ ಇದ್ದಾನೆ ಹಾಗೂ ಬಹುತೇಕ ಅವನೇ ಈ ಶರ್ಮಿಳಾ ಕೊಲೆ ಮಾಡಿರಬಹುದು ಅಂತ ಅವನನ್ನ ಪತ್ತೆ ಹಚ್ಚೋದಕ್ಕೆ ಶುರು ಮಾಡದಂತ ಪೊಲೀಸರಿಗೆ ಆ ವ್ಯಕ್ತಿ 18 ವರ್ಷದ ಕರ್ನಲ್ ಕುರೈ ಅಂತ ಗೊತ್ತಾಗುತ್ತೆ. ಅಚ್ಚರಿಯ ವಿಷಯ ಅಂದ್ರೆ 3 ಹಾಗೂ 4ನೇ ತಾರೀಕಿನ ದಿವಸ ಪೊಲೀಸರು ಈ ಕೇಸ್ ಬಗ್ಗೆ ಕೆದಕುವಂತ ಸಲುವಾಗಿ ಹತ್ತಿರದ ಎಲ್ಲಾ ಮನೆಗಳಿಗೆ ಬಂದಂತೆ ಆ ಹುಡುಗನ ಮನೆಗೂ ಕೂಡ ಬಂದ್ ಹೋಗಿದ್ರು. ಆಗ ಅವನ ಮೇಲಾಗ್ಲಿ ಅಥವಾ ಅವನ ಮನೆಯ ಇತರರ ಮೇಲಾಗ್ಲಿ ಪೊಲೀಸ್ಗೆ ಯಾವುದೇ ಅನುಮಾನ ಬರ್ಲಿಲ್ಲ. ಈಗಲೂ ಕೂಡ ಅವನು ಅವ್ರಿಗೆ ನಾರ್ಮಲ್ ಆಗಿಯೇ ಕಾಣ್ತಿದ್ದ. ಈಗ ಜಸ್ಟ್ ಆ ಫೋನಿನ ಲೊಕೇಶನ್ ಅವರ ಮನೆ ಸುತ್ತ ಬ್ಲಿಂಕ್ ಆದಂತ ಒಂದು ರೀಸನ್ ಇಟ್ಕೊಂಡು ಅವನನ್ನ ಬಂಧಿಸೋದಿಕ್ಕೆ ಬರೋದಿಲ್ಲ. ಈ ಕುರಿತು ಇನ್ನಷ್ಟು ಹೆಚ್ಚಿನ ಸಾಕ್ಷಿಗಳು ಬೇಕು ಅಂತ ತನಿಖೆಯನ್ನ ಮುಂದುವರೆಸ್ತಂತ ಅವರು ಅವನ ಹಿನ್ನೆಲೆ ಬಗ್ಗೆ ಕೆಲವು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು. ಅದ್ರ ಪ್ರಕಾರ ಮೂಲತಃ ಕೊಡಗಿನವನು ಆದಂತ ಕರ್ನಲ್ ಆ ಮನೆಯಲ್ಲಿ ತನ್ನ ತಾಯಿಯ ಜೊತೆ ಒಬ್ನೇ ವಾಸ ಇದ್ದ. ಅವನು ಸೆಕೆಂಡ್ PUC ಓದ್ತಿದ್ದ ಹಾಗೂ ಓದ್ನಲ್ಲಿ ಅವನು ಬಹಳ ಜಾಣನೇ ಆಗಿದ್ದ ಕೂಡ. SSLCಯಲ್ಲಿ ಅವನು 97% ರಷ್ಟು ಅಂಕಗಳಿಸಂತ ವಿಷಯ ಕೂಡ ಅವ್ರಿಗೆ ಗೊತ್ತಾಯ್ತು. ಹಾಗೂ ಸುತ್ತಮುತ್ತ ಅವನ ಬಗ್ಗೆ ಯಾರಿಗೂ ವ್ಯತಿರಿಕ್ತವಾದಂತ ಯಾವುದೇ ಅಸಹಜ ಅಭಿಪ್ರಾಯ ಇರಲಿಲ್ಲ. ಪೊಲೀಸ್ನವ್ರಿಗೆ ಇಂಥ ಪ್ರತಿಭಾವಂತ ಹುಡುಗ ಕೊಲೆ ಅಪರಾಧ ಮಾಡೋದಕ್ಕೆ ಸಾಧ್ಯನಾ ಅಂತಾನೂ ಕೂಡ ಗೊಂದಲ ಶುರುವಾಯಿತು. ಅವರು ಜನವರಿ 6ರಿಂದ 9ನೇ ತಾರೀಕಿನವರೆಗೂ ಕೂಡ ಟೆಲಿಕಾಂನಿಂದ ಸಿಕ್ಕಂತ ಡೇಟಾ ವರದಿ, ಹ್ಯೂಮನ್ ಇಂಟೆಲಿಜೆನ್ಸ್ ನಿಂದ ಬಂದಂತ ವರದಿ ಹಾಗೂ ಇತರ ಮಾಹಿತಿಗಳ ಮೂಲಕ ಸೈಲೆಂಟ್ ಆಗಿ ಅವನ ಸುತ್ತ ತನಿಖೆಯನ್ನ ಮಾಡ್ತಾ ಹೋದ್ರು. ಜನವರಿ 10ನೇ ತಾರೀಕು ತಮ್ಮ ಬಳಿ ಇದ್ದಂತ ಎಲ್ಲಾ ಸಾಕ್ಷಿಗಳ ಮೂಲಕ ಈ ಕರ್ನಲ್ ಮನೆಗೆ ಬಂದಂತ ಅವರು ಅಲ್ಲಿ ಸಿಕ್ಕಂತ ಶರ್ಮಿಳಾ ಫೋನ್ ಅನ್ನ ವಶಕ್ಕೆ ಪಡೆದು ಅವನನ್ನ ಬಂಧಿಸ್ತಾರೆ. ಇದನ್ನ ನೋಡಿದಂತ ಏರಿಯಾದ ಜನರಿಗೆ ಆಶ್ಚರ್ಯ. ಆದರೆ ನಂತರ ವಿಚಾರಣೆ ವೇಳೆ ಅವನು ಕೊನೆಗೂ ಸತ್ಯವನ್ನ ಬಾಯ್ಬಿಟ್ಟಿದ್ದ. ವೀಕ್ಷಕರೇ, ಅವನು ಹೇಳದಂತ ವಿಷಯಗಳು ಪೊಲೀಸ್ ಹಾಗೂ ಆ ಏರಿಯಾದ ಜನರನ್ನ ಒಂದು ಕ್ಷಣ ಬೆಸ್ತು ಬೀಳುವಂತೆ ಮಾಡಿದ್ದು. ಅವನು ಶರ್ಮಿಳಾ ಇದ್ದಂತ ಫ್ಲಾಟ್ ನ ಪಕ್ಕದಲ್ಲಿ ವಾಸ ಮಾಡ್ತಿದ್ದ. ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಅವನು ಶರ್ಮಿಳಾ ಬಾಲ್ಕನಿಯಲ್ಲಿ ಗಿಡಗಳಿಗೆ ನೀರನ್ನ ಹಾಕುವಾಗ ಹಾಗೂ ಓಡಾಡುವಾಗ ಅವಳನ್ನ ನೋಡ್ತಿದ್ದ. ಪಕ್ಕದ ಮನೆ ಹುಡುಗ ಅಂತ ಈ ಶರ್ಮಿಳಾ ಕೂಡ ಅವನನ್ನ ತಮ್ಮನ ರೀತಿ ನೋಡ್ತಾ ಇದ್ಲು. ಸಹಜವಾಗಿನೇ ಹಾಯ್, ಕಾಫಿ ಆಯ್ತಾ, ಟೀ ಆಯ್ತಾ ಅಂತ ಸಾಂಪ್ರದಾಯಿಕ ಮಾತುಗಳು ಇಬ್ಬರ ನಡುವೆ ನಡೀತಾ ಇದ್ವು. ಶರ್ಮಿಳಾಗೆ ಅವನ ಮೇಲೆ ಯಾವುದೇ ತರಹದ ಇತರೆ ಭಾವನೆ ಇರಲಿಲ್ಲ. ಆದರೆ ಈ ಕರ್ನಲ್ ಆಕೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿದ್ದ. ಅವನು ಅವಳನ್ನ ಅಸಹಜವಾಗಿ ಇಷ್ಟಪಡ್ತಿದ್ದ. ಶರ್ಮಿಳಾ 34 ವರ್ಷದ ಉದ್ಯೋಗಸ್ಥ ಮಹಿಳೆ, ಕರ್ನಲ್ 18 ವರ್ಷದ ವಿದ್ಯಾರ್ಥಿ. ಅವರಿಬ್ಬರ ನಡುವೆ ಆಲ್ಮೋಸ್ಟ್ ಅರ್ಧದಷ್ಟು ವಯಸ್ಸಿನ ಅಂತರ ಇತ್ತು. ಅವನನ್ನ ತನ್ನ ಸ್ನೇಹಿತ ಹಾಗೂ ತಮ್ಮನ ರೀತಿ ಈ ಶರ್ಮಿಳಾ ಭಾವಿಸಿದ್ಲು. ಆದ್ರೆ ಕರ್ನಲ್ ಅದಕ್ಕೆ ಯೋಗ್ಯವಾದಂತ ಹುಡುಗಾಗಿರ್ಲಿಲ್ಲ. ಅವನ ಮನಸ್ಸಲ್ಲಿ ಈ ಶರ್ಮಿಳಾ ಬಗ್ಗೆ ಕೆಟ್ಟ ಹಾಗೂ ವಿಕೃತವಾದಂತ ಆಸೆಗಳು ಇದ್ದು. ಅವಕಾಶ ಸಿಕ್ಕಿದ್ರೆ ಅವಳನ್ನ ಏಕಾಂತವಾಗಿ ಮೀಟ್ ಮಾಡಿ ದುರುಪಯೋಗ ಮಾಡಿಕೊಳ್ಳುವಂತ ಕೆಟ್ಟ ಹಂಬಲ ಆತನ್ಗೆ ಇತ್ತು. ಶರ್ಮಿಳಾ ಅವನನ್ನ ಕಾಳಜಿಯಿಂದ ಫ್ರೆಂಡ್ ಆಗಿ ಮಾತಾಡಿಸಿದಾಗೆಲ್ಲ ಅವನು ಆಕೆಯ ಬಗ್ಗೆ ಇದ್ದಂತ ವಿಕೃತ ಯೋಚನೆಗಳು ಬೆಳೆದು ತನ್ನ ತೀವ್ರ ಸ್ವರೂಪವನ್ನ ಪಡಿತಾ ಇದ್ವು. ಅವಳಿಗೂ ನನ್ನ ಮೇಲೆ ಇದೇ ತರ ಇಂಟ್ರೆಸ್ಟ್ ಇರಬಹುದು, ಆದ್ರೆ ನಾನೇ ಮೊದಲು ಕೇಳಿ ಅಂತ ಕಾಯ್ತಾ ಇರಬಹುದು ಅನ್ನುವಂತ ಭ್ರಮೆಯಲ್ಲಿ ಆತ ಇದ್ದ. ಈ ಒಂದು ಫ್ಯಾಂಟಸಿ ಹಾಗೂ ಭ್ರಮೆಯನ್ನ ಆತ ನಿಜ ಅಂತಾನೆ ನಂಬ್ಕೊಂಡಿದ್ದ. ಆದ್ರೆ ವಾಸ್ತವ ಆ ರೀತಿ ಇರ್ಲಿಲ್ಲ. ಅವಳಿಗೆ ಅವನ ಬಗ್ಗೆ ಅಂತ ಯಾವುದೇ ಯೋಚನೆ ಇರ್ಲಿಲ್ಲ ಹಾಗೂ ಅವನು ಇಷ್ಟೊಂದು ಹಾಳಾಗಿ ಹೋಗಿದ್ದಾನೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ಈ ಕರ್ನಲ್ಗೆ ಅತಿಯಾದಂತ ಅಶ್ಲೀಲ ವಿಡಿಯೋಗಳನ್ನ ನೋಡುವಂತ ಕೆಟ್ಟ ಚಟ ಇತ್ತು. ಅವುಗಳಲ್ಲಿ ಬರುವಂತ ಆ ಸ್ಟೋರಿ ಲೈನ್, ಆ ಪಾತ್ರಗಳು, ಅವುಗಳ ನಡುವೆ ಉಂಟಾಗುವಂತ ವಿಕೃತ ಲೈಂಗಿಕ ಸಂಬಂಧಗಳನ್ನ ನೋಡಿ ಅದನ್ನೇ ಅವನು ಮನಸ್ಸಲ್ಲಿ ಶರ್ಮಿಳಾ ಜೊತೆ ತನ್ನನ್ನ ಕಲ್ಪಿಸ್ಕೊಳ್ತಿದ್ದ. ಹೇಗಾದ್ರೂ ಮಾಡಿ ಒಂದ್ಸಲ ಅವಳು ಒಬ್ಬಳೇ ಇದ್ದಾಗ ಬಾಲ್ಕನಿ ಹತ್ರ ಹೋಗಿ ತನ್ನ ಉದ್ದೇಶವನ್ನ ಸಾಧಿಸ್ಕೊಳ್ಬೇಕು ಅಂತ ಆತ ಕಾದಿದ್ದ. ಕಳೆದ 20 ದಿವಸಗಳ ಹಿಂದೆ ಶಬ್ರಿನಾ ಕೆಲಸದ ಸಲುವಾಗಿ ಡೆಲ್ಲಿಗೆ ಹೋಗಿದ್ಲು. ಈಗ ಮನೇಲಿ ಶರ್ಮಿಳಾ ಒಬ್ಳೇ ಇದ್ಲು. ಅವಳನ್ನ ಹಾಗೂ ಅವಳ ಚಟುವಟಿಕೆಗಳನ್ನ ಅವನು ಸದ್ದಿಲ್ಲದೆ ಗಮನಿಸ್ತಿದ್ದ. ಅವನ ಮನೆ ಕಾಂಪೌಂಡ್ ಹತ್ತಿದ್ರೆ ಶರ್ಮಿಳಾ ಮನೆಯ ಬಾಲ್ಕನಿಗೆ ಸುಲಭವಾಗಿ ಸೇರಬಹುದು. ಅಲ್ಲಿ ಸ್ಲೈಡಿಂಗ್ ಕಿಟಕಿಗಳು ಇದ್ವು. ಇಂಥವೇ ವಿಂಡೋಗಳು ಅವನ ಕಾಲೇಜಿನಲ್ಲೂ ಕೂಡ ಇದ್ದು. ಅವುಗಳು ಲಾಕ್ ಆಗಿದ್ರು ಕೂಡ ಚಾಕಚಕ್ಯದಿಂದ ಅವುಗಳನ್ನ ಸರ್ಸೋದು ಅವನಿಗೆ ಗೊತ್ತಿತ್ತು.
ಅದೇ ಟ್ರಿಕ್ ಅನ್ನು ಬಳಸಿ ಮನೆಯೊಳಗೆ ಹೋಗಿ ಬರಬಹುದು ಅಂತ ಆತ ತೀರ್ಮಾನ ಮಾಡ್ತಾನೆ. ಅದರಂತೆ ಅವತ್ತು ಜನವರಿ 3ನೇ ತಾರೀಕು ರಾತ್ರಿ 9 ಗಂಟೆ ಸುಮಾರಿಗೆ ಸದ್ದು ಗದ್ದಲ ಮಾಡದೆ ಆ ಮನೆಯ ಬಾಲ್ಕನಿ ತಲುಪಿ ಅಲ್ಲಿದ್ದಂತ ಸ್ಲೈಡಿಂಗ್ ಕಿಟಕಿಯನ್ನ ಸರಿಸಿ ಒಳಗಡೆ ಬಂದಿದ್ದ. ಆ ಒಂದು ಸಮಯದಲ್ಲಿ ಶರ್ಮಿಳಾ ಕಿಚನ್ ಅಲ್ಲಿ ಹಾಲನ್ನ ಕಾಯಿಸ್ತಿದ್ಲು. ಅದನ್ನ ನೋಡದಂತ ಕರ್ನಲ್ ನಿಧಾನವಾಗಿ ಬೆಡ್ರೂಮ್ ಕಡೆಗೆ ಬಂದಿದ್ದ. ಅವನು ಕಳ್ಳ ಬೆಕ್ಕಿನ ಹಾಗೆ ಮನೆಗೆ ಬಂದಂತ ಸಂಗತಿ ಶರ್ಮಿಳಾಗೆ ಗೊತ್ತಿರಲಿಲ್ಲ. ಒಳಗಡೆ ಬಂದವನು ನಿಧಾನವಾಗಿ ಅವಳನ್ನ ಹಿಂದಿನಿಂದ ಬಂದು ಗಟ್ಟಿಯಾಗಿ ತಕ್ಕೊಂಡಿದ್ದ. ಇದರಿಂದ ಗಾಬರಿಯಾದಂತ ಅವಳು ಯಾರು ಅಂತ ನೋಡಿದಾಗ ಅದು ಕರ್ನಲ್ ಅಂತ ಗೊತ್ತಾಗುತ್ತೆ. ತಕ್ಷಣ ಅವಳಿಗೆ ಅವನ ದುರುದ್ದೇಶ ಅರ್ಥ ಆಯ್ತು. ಅವನು ಇಂಥ ಕೆಲಸ ಮಾಡುತ್ತಾನೆ ಅಂತ ಅವಳು ಕನಸಲ್ಲೂ ಕೂಡ ಊಹಿಸಿರ್ಲಿಲ್ಲ. ತಕ್ಷಣ ಅವಳು ಕಿರ್ಚೋದಕ್ಕೆ ಟ್ರೈ ಮಾಡಿದಾಗ ಅವಳ ಬಾಯಿ ಮುಚ್ಚಿದಂತ ಕರ್ನಲ್ ಅವಳ ಮೇಲೆ ಬಲವಂತದ ಅತ್ಯಾಚಾರಕ್ಕೆ ಮುಂದಾಗ್ತಾನೆ. ಅವಳು ಅದಕ್ಕೆ ವಿರೋಧ ಮಾಡಿದಾಗ ಬಾಯಿ ಮಾಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅವಳ ತಲೆಗೆ ಕೈಗೆ ಸಿಕ್ಕಂತ ವಸ್ತುವಿನಿಂದ ಜೋರಾಗಿ ಹೊಡಿತಾನೆ. ಬಲವಾದ ಪೆಟ್ಟು ಬಿದ್ದು ಅವಳು ನೋವಿನಿಂದ ನರಳೋದಕ್ಕೆ ಶುರು ಮಾಡಿದಾಗ ಈತ ಅವಳ ಮೇಲೆ ಕೂತು ಅವಳ ಕತ್ತನ್ನ ಹಿಸ್ಕಿದ್ದ. ಆಕೆ ಜೀವ ಹೋದ ನಂತರ ಭಯಪಟ್ಟು ಅವನು ಇಡೀ ಮನೆಗೆ ಬೆಂಕಿಯನ್ನು ಹೊತ್ತಿಸಿ ಇದೊಂದು ಅಗ್ನಿ ಆಕಸ್ಮಿಕ ಅಂತ ನಂಬಿಸೋದಕ್ಕೆ ಪ್ರಯತ್ನ ಪಟ್ಟ. ಮೊದಲು ಮನೆಯ ಬೆಡ್ಶೀಟ್ ಈ ರೀತಿ ಯಾವ ವಸ್ತುಗಳು ಬಹಳ ಬೇಗ ಬೆಂಕಿಯಿಂದ ಉರಿತವೋ ಅವುಗಳಿಗೆ ಬೆಂಕಿಯನ್ನ ತಗಲಿಸ್ತಾನೆ. ನಂತರ ಅವಳ ಬಟ್ಟೆಗಳನ್ನ ಒಂದ್ ಕಡೆ ಇಟ್ಟು ಅವುಗಳನ್ನು ಕೂಡ ಸುಟ್ಟು ಹಾಕ್ತಾನೆ. ಅಲ್ಲಿ ಇದ್ದಂತ ಅವಳ ಹೊಸ ಐಫೋನ್ ಅನ್ನು ತಗೊಂಡು ಕಿಟಕಿ ಮೂಲಕ ಹೊರಬಂದು ಅವುಗಳನ್ನ ಮತ್ತೆ ಮುಚ್ಚಿ ಏನು ಕೂಡ ಆಗೇ ಇಲ್ಲ ಅನ್ನುವಂತೆ ಮನೆಯನ್ನ ಸೇರ್ಕೊಳ್ತಾನೆ. ಸುಮಾರು 10ವರೆಗೆ ಬೆಂಕಿಯ ಜ್ವಾಲೆಗಳು ಇದ್ದಾಗ ಜನ ಹಾಗೂ ಅದರ ಓನರ್ಗೆ ಗೊತ್ತಾಗಿ ಪೊಲೀಸರು ಅಲ್ಲಿಗೆ ಬಂದಿದ್ರು. ಆದ್ರೆ ಇಷ್ಟು ಬೇಗ ನಾನು ಸಿಕ್ ಬೀಳ್ತೀನಿ ಅಂತ ಆತ ಅಂದ್ಕೊಂಡಿರ್ಲಿಲ್ಲ. ಅವಳ ಮೊಬೈಲ್ ಅನ್ನ ಕದ್ದು ಆ ಒಂದು ಮೊಬೈಲ್ಗೆ ತನ್ನ ಸಿಮ್ ಅನ್ನ ಹಾಕೋದಿಕ್ಕೆ ಆತ ಬದಲಾಯಿಸಿದಾಗ ಪೊಲೀಸರ ಕೈಗೆ ಸಿಕ್ ಬಿದ್ದಿದ್ದ. ಅವನ ಮೇಲೆ ಈಗ ಪೊಲೀಸರು ಬಾಲಾಪರಾಧಿಗಳ ಸೆಕ್ಷನ್ 103ರ ಕೊಲೆ ಆಪಾದನೆ ಮತ್ತು ಸೆಕ್ಷನ್ 64/2ರ ಬಲವಂತದ ಅತ್ಯಾಚಾರ ಮತ್ತು ಸೆಕ್ಷನ್ 66ರ ದೈಹಿಕ ಚಿತ್ರಹಿಂಸೆ ಕೇಸ್ಗಳನ್ನ ದಾಖಲು ಮಾಡಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆ ಸೆಕ್ಷನ್ 238ರ ಸಾಕ್ಷಿ ನಾಶದ ಕೇಸ್ ಕೂಡ ಅವನ ಮೇಲೆ ಆರೋಪಿತವಾಗಿದೆ. ಇತ್ತೀಚೆಗೆ ಈ ಒಂದು ಕೇಸ್ ಬೆಂಗಳೂರಿನ ತುಂಬಾ ಸೆನ್ಸೇಷನ್ ಅನ್ನ ಉಂಟುಮಾಡಿತ್ತು. ಅಷ್ಟು ಪ್ರತಿಭಾನ್ವಿತ ಹುಡುಗ ಈ ಒಂದು ಲೆವೆಲ್ಗೆ ಇಳಿಯೋದಕ್ಕೆ ಕಾರಣ ಆದಂತ ಇಂದಿನ ಸಮಾಜದ ದುರಾದೃಷ್ಟಕರ ಬೆಳವಣಿಗೆ ಬಗ್ಗೆ ನಿಜಕ್ಕೂ ಭಯ ಉಂಟಾಗುತ್ತೆ. ಮೊಬೈಲ್ನಲ್ಲಿ ಬರುವಂತಹ ಸೋಷಿಯಲ್ ಮೀಡಿಯಾದ ರೀಲ್ಗಳ ಅಸಹಜ ಕಂಟೆಂಟ್, ಅಡಲ್ಟ್ ಕಂಟೆಂಟ್ ಹಾಗೂ ಅಂತರ್ಜಾಲದ ಅಶ್ಲೀಲ ವಿಡಿಯೋಗಳು ಎಳೆ ಮನಸ್ಸುಗಳ ಮೇಲೆ ಯಾವ ತರ ಅಡ್ಡ ಪರಿಣಾಮ ಬೀರುತ್ತವೆ ಅನ್ನೋದಕ್ಕೆ ಈ ಒಂದು ಕೇಸ್ ಒಂದು ಗಂಭೀರ ಉದಾಹರಣೆ. ಇದೇ ಕಾರಣದಿಂದಾಗಿ ಅಪ್ರಾಪ್ತರು ಮೊಬೈಲ್ ಬಳಸಬಾರದು ಅಂತ ಈಗ ರಾಜ್ಯ ಸರ್ಕಾರ ಜಾರಿ ಮಾಡಿರುವಂತಹ ಒಂದು ಹೊಸ ಕಾನೂನು ಸೂಕ್ತ ಅಂತಾನೆ ಅನ್ಸುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಆದಷ್ಟು ನಿಮ್ಮ ಮಕ್ಕಳು ಮೊಬೈಲ್ ಯೂಸ್ ಮಾಡದಿರೋ ತರ ನೋಡ್ಕೊಳ್ಳಿ. ಯಾಕೆಂದ್ರೆ ಅದರಲ್ಲಿ ಯಾವಾಗ್ಲೂ ಕೂಡ ಒಳ್ಳೆ ಕಂಟೆಂಟೇನೆ ಬರೋದಿಲ್ಲ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ ಅಂತ ಹೇಳ್ತಾ ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.